ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಸಿಎಂ ಸ್ಪೆಷಲ್ ಗ್ರಾಂಟ್ ಅಲ್ಲಿ ನಮಗೆ ರೋಡ್ಸ್ಗೆ ಕೆಲವೊಂದು ನಾನು PWD ರೋಡ್ಸ್ ಬಿಟ್ಟಿದ್ವಲ್ಲ, ಅದು ಇನ್ನೂ ಒಂದು ನಮಗೆ ಒಂದು ಸ್ಪೆಷಲ್ ಗ್ರಾಂಟ್ ಇದು SSDPನೂ ಬಂದಿದೆ. ಅದು ಬ್ರಿಡ್ಜ್ಗೆ ಇದನ್ನು ತಗೊಂಡಿದ್ದೀವಿ. 7.5 ಕೋಟಿ ಒಂದು ಪ್ಯಾಕೇಜ್, 5 crores ಇನ್ನೊಂದು SHDP ಇಲ್ಲಿ ಕವರ್ ಮಾಡಿದ್ದೀವಿ. ಯಾವ 2 ಕಿಲೋಮೀಟರ್ಸ್ 2.3 ಕಿಲೋಮೀಟರ್ಸ್ ಅಲ್ಲಿ ಯಾವ ಸ್ಟ್ರೆಚ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಬ್ರಿಡ್ಜ್ ತಗೊಂಡಿದ್ದಕ್ಕೆ, ಅದನ್ನು SHDPಯಲ್ಲಿ ಈ ಸ್ಟ್ರೆಚ್ ತಗೊಂಡಿದ್ದೀವಿ. ಕರು ಏನಿತ್ತು, ಯಾವೊಂದು ಪ್ಲೇಸ್ ಅಲ್ಲಿ ಪದೇ ಪದೇ ಕ್ರೇನು, ಇದು ಕಾರು, 4-wheeler ಎಲ್ಲ ಆಕ್ಸಿಡೆಂಟ್ಸ್ ಆಯಿತು. ಅದನ್ನ ನಾವು ಮೇಯ್ನ್ ಆಗಿ ಅದನ್ನ ಕನ್ಸರ್ನ್ ಇಟ್ಕೊಂಡೇ ಮಾಡ್ತಾ ಇರೋದು. ಆಗ್ತಾ ಇದೆ. ಓಕೆ, ಪದೇ ಪದೇ ಎಲ್ಲಿ ರೆಕಾರ್ಡ್ ನೋಡಿದ್ರೆ ಫುಲ್ ಆ ಕರು ಹತ್ರನೇ ಆಕ್ಸಿಡೆಂಟ್ ಆಗ್ತಾ ಇರೋದು. ಅದು ತುಂಬ ಡೇಂಜರಸ್ ಆಗಿರೋದ್ರಿಂದ ಕರು, ಅದನ್ನೇ ಆ ಕರುನ ಸ್ಟ್ರೈಟ್ ಮಾಡ್ತಾ ಇದೀವಿ. ಮತ್ತು ಆ 2.3 ಕಿಲೋಮೀಟರ್ 3-4 ಕರು, ಚಿಕ್ಕ ಪುಟ್ಟ ಕರು ಕೂಡ ಬರ್ತದೆ, ಅದನ್ನು ಸ್ಟ್ರೈಟ್ ಮಾಡ್ತೀವಿ. 4 ಲೇನ್ ಮಾಡಿದಾಗ ಆಕ್ಸಿಡೆಂಟ್ಸ್ ಆಗೋದು. ರೋಡ್ ಹೈಟ್ ಮಾಡ್ತಾ ಇದ್ದೀರಾ? ಯಾವುದು ಅಲ್ಲಿ ಹೈಟ್ ಹೌದೌದು, ಹೈಟ್ ಮಾಡ್ತೀವಿ. ಕೆಲಸ ಆಲ್ರೆಡಿ ಸ್ಟಾರ್ಟ್ ಆಗಿರೋದು ನೀವು ನೋಡ್ತಾನೆ ಇದ್ದೀರಾ ಆ ಕಡೆ. ಅದು ಅದನ್ನ ಸ್ಮರಾಮಿ ಆದಿತ್ಯಾದಿ ನವಗ್ರಹ ಶುಭಫಲಾಃ ಮೇಷಾದಯೋ ರಾಶಯಃ ನಕ್ಷತ್ರಾಣಿ ಸಯೋಗಗಾಸ್ತುತಿಯಃ ತದ್ದೇವತಾಸ್ತುಕಣಾಃ ಮಾಸಾಬ್ದಾರುಧವತ್ರೇವ ದಿವಸ ಸಂಧ್ಯಾದಯೋ ರಾತ್ರಯಃ ಪ್ರವೇಸ್ತಾವಲಿಂಗಮಃ ಪ್ರತಿದಿನಂ ಪ್ರಿಯಾಸ್ತದಾ ಮಂಗಳಂ ಸುಮುಹೂರ್ತೋಸ್ತು ಸುಪ್ರತಿಷ್ಠಿತಮಸ್ತು. ಚುಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಸರೋಜಹಸ್ತೆ ನವರತ್ನಾಂ ಸುಗಂಧಮಾಲ್ಯ ಶೋಭೆ ಭಗವತಿ ಹರಿವಲ್ಲಭೆ ಮನೋಜ್ಞೆ ತ್ರಿಭುವನ ಬೋಧಕರೇ ಪ್ರಸೇದ ಮಖ್ಯಂ ರಮಾರಮಣ ಗೋವಿಂದ ರಮಣ ಗೋವಿಂದ ಆಂಜನೇಯ ಭರತ ಗೋವಿಂದ ನಾಥ ಸಂರಕ್ಷಕ ಗೋವಿಂದ ನಮ ಪಾರ್ವತಿ ಪತಯೇ ನಾರುಡಯನೇ ಶಿವನೇ ಪೋಟ್ರೆ ನಾಟ್ವರ್ಕಂ ಇರೈವ போற்றி போற்றி. ஓம் நம சிவாய. வெற்றிவேல் முருகனுக்கு ஹரோம் ஹர. ನಮಗೆ ಕೃಷ್ಣಾವರಮಿಂದ ಇಲ್ಲಿ ಸ್ಕೂಲ್ ಆಫ್ ಮೈನ್ಸ್ವರೆಗೂ 2.3 ಕಿಲೋಮೀಟರ್ಸ್ ಇದೆ. 2.3 ಕಿಲೋಮೀಟರ್ ಇದೆ ಟೋಟಲ್. ಬ್ರಿಡ್ಜು ಸೇರಿ 12.5 crores ಇದು ಕೆಲಸ ಆಗ್ತಾ ಇರೋದು. ಫಸ್ಟಲ್ಲಿ 7.5 ಬ್ರಿಡ್ಜು ಆ ಕಡೆಯಿಂದ ಕೆಲಸ ಆಗ್ತಾ ಬರುತ್ತೆ. ಇಲ್ಲಿಂದ 5 crores. ಒಂದು 2-3 ಮಂತ್ಸಲ್ಲಿ KGF 33 ಆಕ್ಸಿಡೆಂಟ್ಸಲ್ಲಿ ಡೆತ್ ಆಗಿರೋದ್ರಿಂದ, ಬರೀ 3 ಮಂತ್ಸಲ್ಲಿ ಆಗಿರೋದ್ರಿಂದ, ಪೊಲೀಸಲ್ಲಿ ಅದು ರಿಪೋರ್ಟ್ ಇರೋದ್ರಿಂದ ನಾವು ಈ ಸ್ಟ್ಯಾಂಡ್ನ ತೊಗೊಂಡಿರುವಂಥದ್ದು. ನಮಗೆ ಆ ಸ್ಪೀಡಾಗಿ ಬರುವಂಥ 2-wheelers ಆಕ್ಸಿಡೆಂಟ್ ನಮ್ಮ ಮನಸ್ಸಿಗೆ ನೋವಾಗಿ ಈ ಕೆಲಸನ ನಾವು ಸ್ಪೀಡಪ್ ಮಾಡಿದ್ವಿ. ಕಾಂಟ್ರಾಕ್ಟ್ರನ್ನೂ ನಾವು ಕನ್ವಿನ್ಸ್ ಮಾಡಿದ್ದು, ಟೆಂಡರ್ ಪ್ರೋಸೆಸ್ನೆಲ್ಲ ಇಮಿಡಿಯೇಟಾಗಿ ಮಾಡಿ ಇದನ್ನು ನಾವು ಮಾಡಿರೋದು. ಇದು 12.5 crores ರೋಡ್. ಇದು ರೋಡ್ ವೈಡನ್ ಇಷ್ಟು ದಿನ ಡಬಲ್ ರೋಡ್ ಇತ್ತು, ಇದು 4 ಲೈನ್ಸ್ ಆಗುತ್ತೆ. 4 ಲೈನ್ಸ್ ಯಾಕೆ ಮಾಡಿದ್ದೀವಿ ಅಂದರೆ ಇಲ್ಲಿ ನೈಟಲ್ಲಿ ಹೋಗೋ ಲೈಟ್ಸ್ ಇರಲಿಲ್ಲ, ರೋಡು ಮೀಡಿಯನ್ ಇರಲಿಲ್ಲ. ಮೀಡಿಯನ್ನು ಲೈಟ್ಸು ಕತ್ಲು ಇದ್ದಿದ್ದರಿಂದ 2-wheeler ಯಾವಾಗಲೂ ಸ್ಪೀಡಾಗಿ ಓಡಾಡ್ತಾ ಇದ್ದಾಗ ಅಲ್ಲಿ 1-2 ಜಾಗದಲ್ಲಿ ಕರ್ವ್ ಇದೆ. ನಾವು ಇವತ್ತು ಏನದು ಬ್ರಿಡ್ಜ್ ಪ್ರಪೋಸ್ ಮಾಡಿದ್ದೀವಿ, ಆ ಕರ್ವ್ ಇದೆ. 2 ರೀಸನ್ಸಿಂದನೂ ಆಕ್ಸಿಡೆಂಟ್ಸ್ ಜಾಸ್ತಿ ಆಗ್ತಾಯಿತ್ತು. ಸಂಜೆ ಟೈಮಲ್ಲಿ ಆಗ್ತಾಯಿತ್ತು, ನೈಟ್ ಆಕ್ಸಿಡೆಂಟ್ಸ್ ಆದರೆ ನೋಡ್ಕೊಳ್ಳೋ ಕೂಡ ಆಗ್ತಾ ಇರಲಿಲ್ಲ. ಆ ಜಾಗ ಅಂಥದ್ದು. ಆ ದಾರಿಯಲ್ಲಿ ಹೋಗ್ತಾ 2-3 ಕಡೆ ಬರಿಯಲ್ ಗ್ರೌಂಡು ಇದೆ, ಐದರ್ ರೈಟ್ ಸೈಡ್ ಲೆಫ್ಟ್ ಸೈಡು ಇರೋದ್ರಿಂದ ತಪ್ಪಾಗೋ ಅಥವಾ ಸ್ಪೀಡಾಗಿ ಹೋಗ್ತಾ ಇದ್ದಿದ್ರಿಂದನೂ ಆಕ್ಸಿಡೆಂಟ್ಸು ಆಗಿದೆ, ಡೆತ್ತು ಆಗಿದೆ. ಅಂದರೆ 60 ಡೇಸಲ್ಲಿ 90 ಡೇಸಲ್ಲಿ ಕಡಿಮೆ ಟೈಮಲ್ಲಿ ಅಷ್ಟು ಆಕ್ಸಿಡೆಂಟ್ಸು ಡೆತ್ ಆದಮೇಲೆ ಇದೊಂದು ಇನಿಷಿಯೇಟಿವ್ ತೊಗೊಂಡಿದ್ದೀವಿ. KGF ಜನತೆಗೋಸ್ಕರ, ಸುರಕ್ಷತೆಗೋಸ್ಕರ. ಮತ್ತು ವೆಹಿಕಲ್ಸ್ ಇದೆ ಅಂತ ಸ್ಪೀಡಾಗಿ ಓಡಿಸೋದಲ್ಲ, ನಿಮ್ಮ ಪ್ರಾಣನ ಕಾಪಾಡಿಕೊಳ್ಳುವಂಥ ಜವಾಬ್ದಾರಿ ನಿಮ್ಮದಾಗಿರುತ್ತೆ. ನೀವು ನಿಮ್ಮ ಕುಟುಂಬದವ್ರಿಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ನಿಮ್ಮ ಬಗ್ಗೆ ಅನ್ನೋದು ಅರ್ಥ ಮಾಡ್ಕೋಬೇಕಾಗುತ್ತೆ.
ಕುಟುಂಬಕ್ಕೆ ನೀವು ಎಷ್ಟು ಆಧಾರ ಆಗಿರ್ತಾರೆ ಅಥವಾ ಆ ಕುಟುಂಬ ನಿಮ್ಮ ಬಗ್ಗೆ ಎಷ್ಟು ಆಧಾರವಾಗಿರ್ತಾರೆ ಅನ್ನೋವಂಥದ್ದನ್ನು ಅರ್ಥ ಮಾಡಿಕೊಂಡು ಡ್ರೈವಿಂಗ್ ಮಾಡದೇ ಇರೋದು ಒಂದೊಂದು ಸತಿ ಆಕ್ಸಿಡೆಂಟ್ಸ್ಗೆ ಕಾರಣ ಆಗ್ತಾ ಇದೆ. ಕಾರಣ ಏನೇ ಆಗಿರಲಿ, KGF ವ್ಯಾಪ್ತಿಯಲ್ಲಿ ಕೃಷ್ಣಾವರಂ ತಿರುವಲ್ಲಿ ಆಕ್ಸಿಡೆಂಟ್ಸ್ ಆಗಿರುವಂಥದ್ದು PWDಗೆ ರಿಪೋರ್ಟ್ ಆಗಿದೆ. ಲೋಕಲ್ ಪೊಲೀಸ್ ಸ್ಟೇಷನ್ಸಲ್ಲಿ ಆ ಮಾಹಿತಿ ಇರೋದ್ರಿಂದ 2 ವೀಲರ್ ಆಕ್ಸಿಡೆಂಟ್ಸ್ ಜಾಸ್ತಿ. ಒಂದು ಕಾರ್ ಆಕ್ಸಿಡೆಂಟ್ಸ್ ಆದಾಗೂ ಪ್ರಾಣ ಹೋಗಿದೆ. ಕ್ರೈನ್ ಕೂಡ ಆಕ್ಸಿಡೆಂಟ್ ಆಗಿ ಪ್ರಾಬ್ಲಮ್ ಆಗಿದೆ. ಆ ಕರುನೆ ಯಾವ ಸ್ಪಾಟ್ ಪದೇ ಪದೇ ಆಕ್ಸಿಡೆಂಟ್ ಆಗಿ ಇಷ್ಟೆಲ್ಲ ಡೆತ್ಗೆ ಕಾರಣ ಆಗಿತ್ತು. ಕಾರ್ ಆಕ್ಸಿಡೆಂಟ್ ಇರ್ಬೋದು, 2 ವೀಲರ್ ಆಕ್ಸಿಡೆಂಟ್ ಇರ್ಬೋದು. ಮನಸ್ಸಿಗೆ ಭಾಳ ಕಷ್ಟ ಆಗಿ ನಾವು ಇದನ್ನು ವೈಡನ್ ಮಾಡ್ತಾ ಇದ್ದೀವಿ. ಈಗ ಡಬಲ್ ಲೈನ್ಸ್ ಇತ್ತು, ಇದಾದಮೇಲೆ 2 ಮಂತ್ಸಲ್ಲಿ 2 ತಿಂಗಳಲ್ಲಿ 4 ಲೈನ್ಸ್ ಮಾಡಿಕೊಡ್ತೀವಿ ಅಂದಿದ್ದಾರೆ. ಡ್ರೈನು, ಅದಾದಮೇಲೆ ಮೀಡಿಯನ್ನು, ಶೋಲ್ಡರು, ಲೈಟ್ಸು, ಸೇಫ್ಟಿಗೋಸ್ಕರ ಲೈಟ್ಸ್ ಮಾಡ್ತಾ ಇದ್ದೀವಿ. ಪದೇ ಪದೇ KGF ಅಲ್ಲಿ ಲೈಟ್ಸ್ ಆಗಿದೆ ಅಂತ ಹೇಳ್ತಾರೆ. 9 ಕಿಲೋಮೀಟರ್ಸ್ನ 2,50,00,000ದಲ್ಲಿ ನಾವು ಲೈಟ್ಸ್ ಮಾಡಿದ್ದೀವಿ. ಎಷ್ಟೊಂದು ರೋಡ್ಗೆ ದುಡ್ಡು ಖರ್ಚಾಗುತ್ತೆ, ಅದನ್ನು ಲೆಕ್ಕ ಕೇಳಲ್ಲ. ಎಲ್ಲೋ ಒಂದು ಹತ್ರ ನಾನು ಸುರಕ್ಷತೆಗೋಸ್ಕರ ವಯಸ್ಸಾಗಿರೋರು, ಸೀನಿಯರ್ ಸಿಟಿಸನ್ಸು, ಡೈಲಿ ಟ್ರಾವೆಲರ್ಸ್ಗೋಸ್ಕರ ನಾವು ಲೈಟ್ ಸೇಫ್ಟಿ ಮೆಜರ್ಸ್ಗೋಸ್ಕರ KGF ಬೆಳಕು ಇರಬೇಕು ಅನ್ನೋವಂಥ ಕನಸನಿಂದ ಮಾಡಿದಾಗ ಪದೇ ಪದೇ ಜನ ಪ್ರಶ್ನೆ ಮಾಡ್ತಾ ಇರ್ತಾರೆ. ಆದರೆ ಕನಸನ್ನು ಅರ್ಥ ಮಾಡ್ಕೊಳ್ಳಿ. KGF ಅಲ್ಲಿ ಸುರಕ್ಷತೆ ಇದೆಯಾ? 11 ಗಂಟೆ ಆದಮೇಲೆ ಬಸ್ ಇಳಿತಾರೆ, ಟ್ರೈನ್ ಇಳಿತಾರೆ, ಅವ್ರಿಗೆ ಏನು ಸುರಕ್ಷತೆ ಕೊಟ್ಟಿದ್ದೀವಿ ಅಂದಾಗ 9 ಕಿಲೋಮೀಟರ್ಸ್ ನಾವು KGF ಅಲ್ಲಿ ನೀವು ನೋಡಿ, ಆಲ್ಮೋಸ್ಟ್ ನಾನು 9 ಕಿಲೋಮೀಟರ್ಸ್ ನಾವು ಲೈಟ್ಸ್ನ ಕವರ್ ಮಾಡಿದ್ದೀವಿ. ಇಲ್ಲೂ ಕೂಡ ಇವಾಗ ಸ್ಕೂಲ್ ಆಫ್ ಮೈನ್ಸ್ವರೆಗೂ ಕೂಡ ಲೈಟ್ಸ್ ಇರುತ್ತೆ, ಕೃಷ್ಣಾವರಮಿಂದ ಹಿಡಿದು ಮೀಡಿಯನ್ ಬರುತ್ತೆ. ಇಷ್ಟೆಲ್ಲನೂ ಕೆಲಸ ನಮ್ಮ ಟೈಮ್ ಲಿಮಿಟಲ್ಲಿ ಮಾಡಬೇಕು ಅಂತ ಹಬ್ಬದ ಆದಮೇಲೆ ಮಾಡ್ತೀನಿ ಅಂದರು. ನಮ್ಮ ಇದು ಎಕ್ಸಿಕ್ಯೂಟಿವ್ ಇಂಜಿನಿಯರು, AW ಅವರು ಮತ್ತು 2 ಕಾಂಟ್ರಾಕ್ಟರ್ಸ್ ಇದ್ದಾರೆ. ಈ ಕೆಲಸ ಮಾಡೋದಕ್ಕೆ ಒಬ್ಬರಿಗೆ ಆಗಿಲ್ಲ, ಈ ಪ್ಯಾಕೇಜು ಇಬ್ಬರಿಗಾಗಿದೆ. ಇಬ್ಬರ ಹತ್ರನೂ ಕೆಲಸ ತಗೊಳ್ಳೋವಂತ ಇದ್ದಾರೆ. ಇವರು ಭಾಳ ವರ್ಷಗಳಿಂದ KGF ಅಲ್ಲಿ ಕೆಲಸ ಮಾಡಿಕೊಂಡೇ ಬಂದಿದ್ದಾರೆ. BMC ಅವರು ನೀರು ಮುಂದೆ ಬಗ್ಗೆ ಜಾಸ್ತಿ ಕನ್ಸರ್ನ್ ಇರೋದ್ರಿಂದ ಅವ್ರನ್ನ ನಾವು ಕನ್ವಿನ್ಸ್ ಮಾಡಿಕೊಂಡು ಕೆಲಸ ಮಾಡಲೇಬೇಕು ಮುಂಚೆನೇ ಅಂತ ಅದಕ್ಕೆ ಒಪ್ಕೊಂಡಿರೋದು. ಭೂಮಿ ಪೂಜೆ ಮಾಡಲಿಕ್ಕೆ ಬಂದಿದ್ದಾರೆ. ಇದೆಲ್ಲನೂ ಏನಕ್ಕೆ ರೋಡ್ಸ್ ವೈಡನ್ ಆಗ್ತಿದೆ, ಏನಕ್ಕೆ ನಾವು ಸುರಕ್ಷತೆ ಬಗ್ಗೆ ಇಷ್ಟೆಲ್ಲ ಕಾಳಜಿ ವಹಿಸ್ತಾ ಇದ್ದೀವಿ ಅಂತ